ಏನ್ ಹೇಳ್ತಾರೆ ಮುತ್ತಿನಂತ ಮಾತು, ಹ್ಮ್ ಈ ದೇಹ ಅನ್ನುವಂಥದ್ದು ತಯಾರಾಗಬೇಕಾಗಿದ್ರೆ ಹ್ಮ್ ಅದಕ್ಕೆ ಬಳಕೆ ಮಾಡದಂತ ವಸ್ತುಗಳು ಯಾವುವು? ಹ್ಮ್ ಬಟ್ಟೆಯನ್ನ ತಯಾರ ಮಾಡಬೇಕಾಗಿದ್ರೆ ಅದಕ್ಕೆ ಬಳಕೆ ಮಾಡದಂತ ನೂಲು ಯಾವುದು? ಹ್ಮ್ ಒಂದು ಬಟ್ಟೆಲಿ ರೇಷ್ಮೆ ಇರ್ತದ, ಹ್ಮ್ ಒಂದು ಬಟ್ಟೆಯಲ್ಲಿ ಹತ್ತಿ ಇರ್ತದ, ಹ್ಮ್ ಇನ್ನೊಂದು ಬಟ್ಟೆಯಲ್ಲಿ ಸಿಲ್ಕ್ ಇರ್ತದ. ಹ್ಮ್ ಈ ರೀತಿಯಾಗಿ ಆ ವಸ್ತು ತಯಾರು ಮಾಡಲಿಕ್ಕೆ ಅದಕ್ಕೆ ಬೇಕಾದ ಹ್ಮ್ ಮೆಟೀರಿಯಲ್ ಯಾವುದು ಅಂತ ತಿಳ್ಕೊಂಡೇ ನಾವು ಆಕರ್ಷಣೆಗೆ ಒಳಗಾಗ್ತೀವಿ. ಹ್ಮ್ ನಮ್ಮ ದೇಹ ಉತ್ಪನ್ನ ಆಗ್ಬೇಕಾಗಿತ್ತು ಅಂದ್ರೆ ತಯಾರಾಗಬೇಕಾದ್ರೆ ಇದಕ್ಕೆ ಬಳಸಿದ ವಸ್ತು ಯಾವ? ಸಪ್ತಧಾತು. ಹ್ಮ್ ಇವು ಹೇಗಿದ್ದಾವ ಅಂತ ವಿಚಾರ ಮಾಡಿದ್ರೆ ಗೊತ್ತಾಯ್ತು ನಮ್ಮ ಹೇಯವಾಗಿ. ಹ್ಮ್ ಈ ರೀತಿ ನಾವು ಇದರ ಪೂರ್ವ ವಿಚಾರವನ್ನ ಮಾಡಿದಾಗ ಹ್ಮ್ ಈ ದೇಹ ಅನ್ನುವಂತ ವಸ್ತುವಿನಲ್ಲಿ ಹ್ಮ್ ನಮ್ಮ ವ್ಯಾಮೋಹ ಮಾಯವಾಗುವುದು. ಹ್ಮ್ ಮೋಹ ಇರಬೇಕಮ್ಮ, ವ್ಯಾಮೋಹ ಇರಬಾರದು. ಹ್ಮ್ ಮೋಹ ಅಂದ್ರೆ ಈ ಪ್ರಾಪಂಚಿಕ ದೃಷ್ಟಿಯಲ್ಲಿ, ಹ್ಮ್ ವ್ಯಾಮೋಹ ಅಂದ್ರೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು. ಹ್ಮ್ ಅದಕ್ಕ ಈ ಆಚಾರ್ಯರು ಇಲ್ಲಿ ಹ್ಮ್ ನಮ್ಮ ಶರೀರದ ವೈಜ್ಞಾನಿಕ ವಿಭಜನೆಯನ್ನ ವಿವರಿಸಿ ಹ್ಮ್ ನಮ್ಮ ಅವಯವಗಳು ಯಾವ ಮೂಲ ವಸ್ತುಗಳಿಂದ ನಿರ್ಮಿತವಾಗಿರುವವು, ಹ್ಮ್ ನಮ್ಮ ಅವಯವ ಅಂದ್ರೆ ಯಾವ 25 ತತ್ವಗಳೇನವ, ಹ್ಮ್ ಆ ತತ್ವಗಳಿಂದನೇ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಪ್ರಾಣಗಳು, ಹ್ಮ್ ವಿಷಯಾದಿಗಳು, ಹ್ಮ್ ಹೀಗೆ ಮನ, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಜೀವ, ಹ್ಮ್ ಇವು ಯಾವುದರಿಂದ ತಯಾರಾಗ್ಯಾವ ಹ್ಮ್ ವಿಚಾರ ಮಾಡ್ತೀವಲ್ಲಮ್ಮ ನಾವು. ಹೌದು. ಮತ್ತು ಅವು ಎಷ್ಟು ಜಿಗುಪ್ಸೆಯನ್ನ ಉಂಟು ಮಾಡುವಂತವು ಎಂಬುದನ್ನ ತೋರಿಸಿಕೊಡುತ್ತಾರೆ. ಹ್ಮ್ ಕಾರಣ ಏನು? ಈ ರೀತಿಯಾದರೂ ವಿಚಾರವನ್ನ ಮಾಡಿ ಹ್ಮ್ ದೇಹದ ಮೇಲೆ ಇಟ್ಟಿರುವ ವ್ಯಾಮೋಹ ತೊಲಗಿ ಹೋಗಲಿ ಅಂತ. ಹ್ಮ್ ದೇಹದ ಮೇಲೆ ಮೋಹ ಕೆಳದಕ್ಕೋಸ್ಕರವಾಗಿ ಮಹಾತ್ಮರು ಹೇಳ್ತಾರಮ್ಮ. ಹ್ಮ್ ಅದನ್ನು ವಿಚಾರ ಮಾಡ್ಬೇಕು ನಾವು. ಹ್ಮ್ ದೇಹವು ಮಲಮೂತ್ರ, ಮಾಂಸ, ಮಜ್ಜೆ, ರಕ್ತ ಮೂಲಗಳಿಂದ ರಚಿಸಲ್ಪಟ್ಟಿರುವ ಒಂದು ಗೂಡು. ಹ್ಮ್ ಇದು ಯೋಚನಾ ಪರನಾದ ಯಾವ ವ್ಯಕ್ತಿಯು ಹ್ಮ್ ಈ ಈ ಅಸಹ್ಯವಾದ ವಸ್ತುಗಳ ಮೋಹವನ್ನು ಹುಟ್ಟಿಸಲಾರವು. ಹ್ಮ್ ಯಾರಿಗಮ್ಮ ಅಂತ ಹೇಳಿದ್ರೆ ಯೋಚನಾ ಪರನಾದ ವ್ಯಕ್ತಿ, ಹ್ಮ್ ವಿವೇಕಶಾಲಿಯಾದ ವ್ಯಕ್ತಿ. ಹ್ಮ್ ಈ ದೇಹ ಆದ, ಹ್ಮ್ ದೇಹದಲ್ಲಿ ಏನೇನು ವಸ್ತುಗಳಾವ, ಹ್ಮ್ ಆ ವಸ್ತುಗಳ ಬೆಲೆ ಏನದ, ಹ್ಮ್ ಆ ವಸ್ತುಗಳಲ್ಲಿ ಶ್ರೇಷ್ಠತೆ ಏನದ ಹ್ಮ್ ಅಂತ ವಿಚಾರ ಮಾಡಿ ಇದರಲ್ಲಿ ಹುರುಡೇ ಇಲ್ಲ ಅಂತ ತಿಳ್ಕೊಂಡವು ಹ್ಮ್ ಈ ದೇಹದ ಮೇಲೆ ಆಕರ್ಷಣೆ ಮಾಡಲಾರ. ಹ್ಮ್ ಕಾರಣ ಹ್ಮ್ ಅದರೊಳಗೆ ಇರುವ ವಸ್ತುವು ಶ್ರೇಷ್ಠವೂ ರಮಣೀಯವೂ ಆಗಿರಬಹುದು. ಹ್ಮ್ ಶ್ರೇಷ್ಠ ಆಗದ ಮತ್ತು ಅತ್ಯಂತ ರಮಣೀಯ ಅಂದ್ರೆ ಮನೋಹರವಾಗಿ ಹ್ಮ್ ಕಂಡರೂ ಹ್ಮ್ ಆ ದೃಷ್ಟಿಯಿಂದ ಮಾನವ ಶರೀರವು ಮತ್ತು ಹೀನಾಯವಾಗಿ ತೋರುತ್ತದೆ ಹೊರತು ಹ್ಮ್ ಈ ಶರೀರ ಘನತೆಯನ್ನ ಪಡೆಯಲಾರದು. ಹ್ಮ್ ಎಂಥ ಸ್ತ್ರೀನೇ ಇರ್ಲಿ, ಪುರುಷನೇ ಇರ್ಲಿ, ಹ್ಮ್ ಯಾವುದೇ ವಸ್ತು ಇರಲಿ, ಹ್ಮ್ ಅದು ಪ್ರಾರಂಭದಲ್ಲಿ ಹೊಸದಾಗಿ ಇದ್ದಾಗ, ನೂತನವಾಗಿದ್ದಾಗ ಬಹಳ ಚಂದ ಕಾಣಿಸ್ತದೆ. ಹ್ಮ್ ಹಳೇದಾದಂಗೆಲ್ಲ ಪ್ರತಿಯೊಂದು ವಸ್ತು ಹ್ಮ್ ಹೀನವಾಗಿ ತೋರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹ್ಮ್ ಅದಕ್ಕೆ
ಈ ಒಂದು ದೇಹ ಅನ್ನುವಂಥದ್ದು ಹ್ಮ್ ಹೊಲಸು ತುಂಬುವಂತ ಒಂದು ಚೀಲವಾಗಿದೆ. ಹ್ಮ್ ನಮ್ಗೆ ಈಗ ನಾವು ಏನ್ ಕರಿತೀವಿ ಅಂದ್ರೆ ಹ್ಮ್ ಸಿಟಿಯಲ್ಲಿ ಅಥವಾ ಕಾಲೋನಿಯಲ್ಲಿ ಹ್ಮ್ ವೇಸ್ಟ್ ಅನ್ನ ತುಂಬುವಂತ ಬುಟ್ಟಿಯನ್ನು ಇಟ್ಟಿರ್ತಾರೆ. ಹ್ಮ್ ಅವುಗಳಲ್ಲಿ ಏನಮ್ಮ ಅಂದ್ರೆ ಒಳ್ಳೆ ಹಣ್ಣು, ಹಂಪಲು, ಹಾಲು, ಹ್ಮ್ ಜೇನು, ತರಕಾರಿಗಳನ್ನು ಇಡಂಗಿಲ್ಲ ಅಲ್ಲಿ. ಹ್ಮ್ ಯಾರನ್ನ ಇಡ್ತೋ ಮನೆಗಳು ಇದು ಇಲ್ಲ. ಇಡಲ್ಲ. ಹ್ಮ್ ಕಾರಣ ಏನಂದ್ರೆ ಹ್ಮ್ ಅದರಲ್ಲಿ ಕಸ ಕಡ್ಡಿ ವ್ಯರ್ಥವಾಗಿರುವಂತ ಹ್ಮ್ ಕೆಲಸಕ್ಕೆ ಬಾರದ ವಸ್ತುಗಳನ್ನ ತುಂಬುವಂತ ಒಂದು ಪುಟ್ಟಿ ಅದು. ಹ್ಮ್ ಅದರಂತೆ ಈ ದೇಹವು ಕೂಡ ಹ್ಮ್ ಎಲ್ಲಾ ಹೊಲಸಿನಿಂದ ಕೂಡಿರುವಂತ ಸಪ್ತ 7 ಧಾತುಗಳನ್ನ ಹ್ಮ್ ತುಂಬಿಕೊಂಡಿರುವ ಒಂದು ಚೀಲ ಅಷ್ಟೇ. ಹ್ಮ್ ಅದು ಪುಟ್ಟಿ, ಇದು ಚೀಲ. ಹ್ಮ್ ಅದರಂತೆ ಹ್ಮ್ ಅದರಲ್ಲಿ ಅತ್ಯಂತ ಆಸಕ್ತಿ ವಹಿಸಿ ಅದನ್ನು ಪೋಷಣೆ ಮಾಡಿ ಆಹಾರವನ್ನ ಕೊಬ್ಬಿಸಿ ಹ್ಮ್ ಅದರ ಮೂಲಕ ಸುಖ ಸಂತೋಷಗಳನ್ನ ಪಡೆಯುವ ಕನಸನ್ನು ಹ್ಮ್ ಈ ಮನುಷ್ಯ ಮಾತ್ರ ಮಾಡ್ತಾನ ನೋಡ. ಹ್ಮ್ ಯಾವ ಜೀವಿಗಳು ಕೂಡ ಮೋಹ ಆದ ಅತ್ಯಂತ ವ್ಯಾಮೋಹ ಇಲ್ಲ ಅವಕ್ಕ. ಹ್ಮ್ ಕಾರಣ ಭಗವಂತನ ಸೃಷ್ಟಿ ಅಂತ. ಹ್ಮ್ ಯಾವ ಜೀವರಾಶಿಗಳಿಗೂ ಹ್ಮ್ ಈ ಸಮಯದಲ್ಲಿ ಹ್ಮ್ ಬರಗಾಲದಂತ ಪರಿಸ್ಥಿತಿಯಲ್ಲಿ, ಹ್ಮ್ ಅತಿವೃಷ್ಟಿಯಂತಲ್ಲಿ, ಹ್ಮ್ ಅನಾವೃಷ್ಟಿಯಾದ ಸಂದರ್ಭದಲ್ಲಿ, ಹ್ಮ್ ಇಂಥ ಕೊರೋನಾ ಅನ್ನುವಂತ ಕೆಟ್ಟ ದಿನಗಳಲ್ಲಿ ಹ್ಮ್ ಮತ್ತು ಅವರು ಪಡಲಾದಂತ ಕಷ್ಟವೇ ಇದ್ದಂತ ಸಂದರ್ಭದಲ್ಲಿ ಹ್ಮ್ ಇವೆಲ್ಲವೂ ಕೂಡ ಮನುಷ್ಯನಿಗೆ ಪರಿಣಾಮ ಮಾಡಿದವೆ ವಿನಃ ಹ್ಮ್ ಯಾವ ಜೀವರಾಶಿಗಳು ಕೂಡ ಹ್ಮ್ ಇದುವರೆಗೆ ಯಾವ ಲಸಿಕೆಯನ್ನು ಹಾಕಿಲ್ಲ, ಹಾಕಿಸ್ಕೊಂಡಿಲ್ಲ. ಹ್ಮ್ ಯಾವ ನಮಗೆ ಅನ್ನ ಕೊರತೆಯಾದಂತ ಹೇಳಿಲ್ಲ. ಹ್ಮ್ ಅದು ಯಾವ ಜೀವಿಯು ರಕ್ಷಣೆಗಾಗಿ ಯಾರ ಹತ್ತಿರ ಹೋಗಿ ಸಹಾಯವನ್ನು ಬೇಡಲಿಲ್ಲ. ಹ್ಮ್ ಹೌದಿಲ್ಲ? ಹೌದು. ಮನುಷ್ಯರನ್ನ ಬಿಟ್ಟು ಆಸ್ಪತ್ರೆಗೆ ಯಾರು ಬಂದಾರ? ಇಲ್ಲ. ಯಾರು ಬಂದಿಲ್ಲ. ಅವು ಜೀವಿಗಳಲ್ಲ ಏನು? ಹೌದು. ಹ್ಮ್ ಆದರೆ ಆ ಜೀವಿಗಳೇ ದೇಹದ ಮೇಲೆ ಹ್ಮ್ ಮೋಹ ಇಲ್ಲ. ಹ್ಮ್ ಅದಕ್ಕಾಗಿ ಅವು ಯಾವ ವಿಚಾರ ಮಾಡಲ್ಲ. ಸಿಕ್ಕದ್ದು ತಿಂದು ಹ್ಮ್ ಆಯುಷ್ಯ ಇದ್ದಷ್ಟು ಇದ್ದು ಬದುಕಿದವರು ಒಂದು ದಿನ ಸತ್ತು ಹೋಗುವ ಆ ಪ್ರಶ್ನೆ ಬೇರೆ. ಹ್ಮ್ ಆದ್ರೆ ಜಗತ್ತಿನಲ್ಲಿ ಮಾನವನು ಮಾಡಿದಂತ ಕ್ರಿಯೆಗಳನ್ನ ಮಾಡಲಿಕ್ಕೆ ಅವಕ್ಕೆ ಸಾಧ್ಯ ಇಲ್ಲ. ಹ್ಮ್ ಮಾನವನಿಗೆ ಅನಂತ ಕ್ರಿಯೆ ಅದ. ಏನ್ ಕ್ರಿಯೆ ಅಂದ್ರೆ ಹ್ಮ್ ಉತ್ತಮವಾಗಿರುವಂತ, ಹ್ಮ್ ಶ್ರೇಷ್ಠವಾಗಿ ಘನವಾಗಿರುವಂತ ಹ್ಮ್ ತನ್ನ ದೇಹದ ಮೇಲೆ ಮೋಹವನ್ನು ಬಿಟ್ಟು ಹ್ಮ್ ಈ ದೇಹದ ಒಳಗೆ ಇರುವಂತ ಅಂತರ್ಯಾಮಿ ಆಗಿರುವಂತ ಪರಿಪೂರ್ಣ ಭಗವಂತನ ಮೇಲೆ ಪ್ರೇಮವನ್ನಿಟ್ಟು ಹ್ಮ್ ಅವನ ಪದವಿಯನ್ನ ಪಡೆಯುವಂತ ಸಾಮರ್ಥ್ಯ ಈ ಮಾನವ ದೇಹಕ್ಕಿದೆ. ಹ್ಮ್ ಆದ್ರೆ ಸಾಮಾನ ಬಹಳ ಸುಮಾರು ಅವ ಮೆಟೀರಿಯಲ್. ಹ್ಮ್ ಆದರೆ ಇದರಲ್ಲಿ ಇರ್ತಕ್ಕಂತ ದಿವ್ಯ ಜ್ಞಾನ ಅನ್ನುವಂಥದ್ದು ಹ್ಮ್ ಆ ವಸ್ತು ಮಾತ್ರ ಬಹಳ ಕಿಮ್ಮತ್ತಿನ ವಸ್ತು. ಹ್ಮ್ ನಾವು ಮೋಹಿಸುತ್ತಿರುವುದು ಬೇಸರ ಹುಟ್ಟಿಸುವ ಹೇಸಿಗೆ ವಸ್ತು ಹ್ಮ್ ಎಂಬುದು ನಮ್ಮ ಅರಿವಿಗೆ ಬಂದರೆ ಹ್ಮ್ ನಮ್ಮ ದೇಹದ ಮೇಲೆ ಇಟ್ಟಿರುವ ಮೋಹವನ್ನ ಬಿಟ್ಟು ಹ್ಮ್ ವಿವೇಕ ವೈರಾಗ್ಯಗಳಿಗೆ ಹ್ಮ್ ಪಡೀಲಿಕ್ಕೆ ಹ್ಮ್ ಪ್ರಯತ್ನ ಪಟ್ಟಾಗ ಅವು ನಮ್ಮ ಅಂತಃಕರಣದಲ್ಲಿ ಮನಸ್ಸಿಗೆ ಹ್ಮ್ ವಿವೇಕ ಉತ್ಪತ್ತಿ ಆಗ್ತದ. ಹ್ಮ್ ನಂತರ ವೈರಾಗ್ಯ ಪ್ರಾಪ್ತಿ ಆಗ್ತದ. ಹ್ಮ್
ಇದರಿಂದ ಅನಿತ್ಯವಾದ ದೇಹದ ಮೇಲೆ ಮೋಹವನ್ನ ಅವನು ಬಿಡುತ್ತಾನೆ. ಹ್ಮ್ ಕಾರಣ ಇನ್ನೂ ಸ್ವಲ್ಪ ವಿಚಾರ ಮಾಡಿದಾಗ ತಾಯಿ, ಹ್ಮ್ ಈಗ ನಾವು ಪ್ರತಿನಿತ್ಯ ಎಲ್ಲರ ಅನುಭವಕ್ಕೆ ಇದ್ದಂತ ಒಂದು ಸುಮ್ಮನೆ ಹೇಳ್ತಕ್ಕಂಥ ಮಾತು, ಹ್ಮ್ ಇವೇನು ಶಾಸ್ತ್ರಗಳಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ. ಹ್ಮ್ ನಮ್ಮ ನಿತ್ಯ ಜೀವನದಲ್ಲಿ ಹ್ಮ್ ನಮಗೆ ಯಾವ್ಯಾವ ವಸ್ತುಗಳ ಮೇಲೆ ಮೋಹ ಅದ, ಹ್ಮ್ ಯಾವ ವಸ್ತುಗಳ ಮೇಲೆ ಮೋಹ ಇಲ್ಲ ಅಂತ ಇಲ್ಲೇ ಗೊತ್ತಾಗ್ತದೆ. ಹ್ಮ್ ನಾವು ಸಾಮಾನ್ಯವಾಗಿ ನಾವು ಬಜಾರದಲ್ಲಿ ಕಾಲಲ್ಲಿ ಹಾಕುವಂತ ಹ್ಮ್ ಚಪ್ಪಲಿನ ತಗೋತೀವಿ, ಹ್ಮ್ ಅಥವಾ ಬೆಲೆ ಬಾಳುವ ಕಿಮ್ಮತ್ತಿನ ಹ್ಮ್ ಶೂ ಆದ್ರೂ ತಗೋತೀವಿ. ಹ್ಮ್ ಆದ್ರೆ ಆ ಚರ್ಮದಿಂದ ತಯಾರ ಮಾಡಿದ ಹ್ಮ್ ಚಪ್ಪಲಿ ಒಂದೇ ಚರ್ಮ, ಅದ್ರ ಏನು ಬೇರೆ ಏನಿಲ್ಲ. ಹ್ಮ್ ಆ ಒಣಗಿದ ಚರ್ಮದಿಂದ ತಯಾರಿಸಿದ ಚಪ್ಪಲಿ ಮತ್ತು ಶೂವನ್ನ ಹ್ಮ್ ನಾವು ಮನೆ ಹೊರಗೆ ಬಿಡ್ತೀವಿ, ಮನೆ ಒಳಗೆ ತಗೊಂಡು ಹೋಗೋದಿಲ್ಲ. ಹೌದು ಹೌದಲ್ರಿ? ಹೌದು ಯಾಕೆ ತಗೊಂಡು ಹೋಗ್ಬಾರ್ದ್ರಿ? ಹ್ಮ್ ತಗೊಂಡು ಹೋದ್ರೆ ಏನಾಗ್ತದ ಹ್ಮ್ ಅಂದರೆ ಹ್ಮ್ ಆ ವಸ್ತು ಹೇಯವಾದ ವಸ್ತು, ಹ್ಮ್ ಅದು ಚರ್ಮದಿಂದ ತಯಾರ ಮಾಡಿದ ವಸ್ತು. ಹ್ಮ್ ಅದಕ್ಕಾಗಿ ಅದನ್ನ ನಾವು ಮೋಹವನ್ನ ಮಾಡದೆ ಬಳಕೆ ಮಾಡ್ತೇವೆ. ಹ್ಮ್ ಅದರ ಮೇಲೆ ಮೋಹ ಮಾಡಲಾರದಂಗ ಹೊರಗೆ ಬಿಟ್ಟಿರ್ತೇವೆ ನೋಡಿ. ಹ್ಮ್ ಬಳಕೆ ಮಾಡಲೇನೋ ಬಳಕೆ ಮಾಡ್ತೇವೆ, ಹ್ಮ್ ಆದರೆ ಅದರ ಮೇಲೆ ಯಾವುದೇ ಮೋಹ ಪ್ರೇಮ ಇಲ್ಲ ನಮಗೆ. ಹೌದು ಚಪ್ಪಲಿ ಯಾಕೆ ಹೊರಗೆ ಹಾಕೊಂಬಂದ್ರಿ, ಹೊರಗೆ ಬಿಡ್ರಿ ಅಂತೀವಿ ನಾವು. ಹ್ಮ್ ಮತ್ತೆ ಒಂದೇ ಚರ್ಮದಿಂದ ತಯಾರಿಸಿದ ಚಪ್ಪಲಿಯ ಮೇಲೆ ಮೋಹ ಮಾಡಂಗಿಲ್ಲ ಅಂದ್ರೆ ಹ್ಮ್ ಈ ದೇಹದಲ್ಲಿ ಇದು ಚರ್ಮದಿಂದ ತಯಾರಾಗದಲ್ಲಮ್ಮ. ಹೌದು ಚರ್ಮ, ರಕ್ತ, ಮಾಂಸ, ಹ್ಮ್ ಮೇಧಸ್ಸು ಇವೆಲ್ಲ ಚಪ್ಪಲಿಗಿಂತ ಹೇಯವಾದ ವಸ್ತುಗಳಿವು. ಹ್ಮ್ ಆದ್ರೆ ಇಂಥ ದೇಹವನ್ನ ದೇವರ ಮನೆಗಳಿಗೆ ಕರ್ಕೊಂಡು ಹೋಗ್ತೀವಿ ನಾವು. ಹ್ಮ್ ಹೌದಿಲ್ಲಮ್ಮ? ಹೌದು ದೇವರ ಮನೆಯ ಒಳಗೆ ಕರ್ಕೊಂಡು ಹೋಗ್ತೀವಿ, ಹ್ಮ್ ಆದ್ರೆ ನಾವು ಬಳಸುವಂತ ಚರ್ಮದ ಚಪ್ಪಲಿಯನ್ನ ಹೊರಗಿಡ್ತೀವಿ. ಹ್ಮ್ ಯಾಕಂದ್ರೆ ಅದರಲ್ಲಿ ಹ್ಮ್ ದೋಷ ಇದೆ ಅಂತ ಗೊತ್ತಾಗಿ ಚಪ್ಪಲಿಯನ್ನು ಹೊರಗೆ ಬಿಡ್ತೀವಿ ನಾವು. ಹೌದು ಅದೇ ಪ್ರಕಾರ ನಮ್ಮ ಬಳಕೆಗೆ ಸಹಾಯವಾಗಿರುವಂತ ಇದು ಒಂದು ಸಪ್ತ ಧಾತುವಿನಿಂದ ತಯಾರಿಸಿದ ಒಂದು ಚೀಲ. ಹ್ಮ್ ಇದು ಒಂದು ಚಪ್ಪಲಿ ಇದ್ದಂಗಮ್ಮ. ಹೌದು ಇದು ಬಳಕೆಗೆ ಅಷ್ಟೇ. ಹ್ಮ್ ಅದು ಹೆಂಗ ಹ್ಮ್ ಅದರ ಮೇಲೆ ಆಸಕ್ತಿ ಇಲ್ಲೋ, ಹ್ಮ್ ಬಳಸಿಯೂ ಕೂಡ ಆಸಕ್ತಿ ಇಲ್ಲ. ಹ್ಮ್ ಅದರಂತೆ ಇದು ಬಳಕೆಯನ್ನ ಮಾಡಿಕೊಂಡರೂ ಕೂಡ ಇದರ ಮೇಲೆ ಆಸಕ್ತಿಯನ್ನ ಮೋಹವನ್ನು ಇಡಬಾರದು. ಹ್ಮ್ ಅದೇ ಒಂದು ಬಾಳೆಹಣ್ಣು, ಸೇಬು ಹಣ್ಣು, ಕಿತ್ತಳೆ ಹಣ್ಣು, ಹ್ಮ್ ಅವು ಚರ್ಮದಿಂದ ಕೂಡಿರ್ತಾವಲ್ಲಮ್ಮ. ಹೌದು ಆ ಚರ್ಮದಿಂದ ಕೂಡಿದ ಹಣ್ಣು ಹಂಪಲೆಗಳನ್ನ ಹ್ಮ್ ತಂದು ಮನೆಯೊಳಗೆ ಇಡ್ತೀವಿ, ಸ್ಟೋರ್ ರೂಮ್ ಅಲ್ಲಿ ಇಡ್ತೀವಿ, ಹ್ಮ್ ಬಹಳ ಕಾಳಜಿ ಮಾಡ್ತೀವಿ. ಹ್ಮ್ ಆದರೆ ಚಪ್ಪಲಿಯನ್ನು ಹೊರಗೆ ಬಿಡ್ತೀವಿ. ಹ್ಮ್ ಹಣ್ಣಿನಲ್ಲಿ ಶ್ರೇಷ್ಠತೆ ಅದ, ಹ್ಮ್ ಅದು ಪವಿತ್ರ ಆದಂತ ಮನೆಗೆ ಹೋಯ್ತೀವಿ, ವಾಪಸ್ ಬೇರೆ. ಹ್ಮ್ ಯಾಕಂದ್ರೆ ಅದರಲ್ಲಿ ರಕ್ತ, ಮಾಂಸ ಇವೆಲ್ಲ ಇಲ್ಲಲ್ಲಮ್ಮ. ಇಲ್ಲ ಚರ್ಮ ಇಲ್ಲ, ರಕ್ತ ಇಲ್ಲ, ಮಾಂಸ ಇಲ್ಲ, ಇವ್ಯಾವ ಇಲ್ಲ. ಹ್ಮ್ ಅದಕ್ಕಾಗಿ ನಾವು ತಗೊಂಡು ಹೋಗ್ತೀವ್ರಿ ಅಂತ ಹೇಳುವುದು ಸಹಜ, ಹ್ಮ್ ಅದು ಯೋಗ್ಯವಾದದ್ದೇ. ಹ್ಮ್ ಆದ್ರೆ ಈ ದೇಹ ಪ್ರತ್ಯಕ್ಷ ನಮ್ಗೆ ಕಾಣ್ತದೆ, ಚರ್ಮದಿಂದ ತಯಾರಾಗ್ಯದ, ಹ್ಮ್ ಇದ್ರಾಗ ಮಾಂಸ ಎಲ್ಲ ಅವ. ಹ್ಮ್ ಅಂದ್ರೂ ಕೂಡ ಹ್ಮ್ ನಾವು ಎಲ್ಲರಿಗಿಂತ ಹೆಚ್ಚಿನ ಮೋಹವನ್ನ ಮಾಡುವುದು ನಮ್ಮ ಶರೀರ. ಹ್ಮ್
ಯಾಕೆ ಅಂದ್ರೆ ತಾಯಿ ಇದರಲ್ಲಿ ಏನಿದೆ ಅಂತ ಗೊತ್ತಾಗಿಲ್ಲ. ಹ್ಮ್ ಅದಕ್ಕೆ ಬಳಕೆಯನ್ನ ಮಾಡು, ಹ್ಮ್ ಮೋಹವನ್ನ ಬಿಡು. ಹ್ಮ್ ಅದರಂತೆ ದೇಹದ ಬಳಕೆಯನ್ನ ಮಾಡು, ಹ್ಮ್ ಇದರ ಮೇಲಿನ ಮೋಹವನ್ನು ಬಿಡು ಅನ್ನುವಂಥದ್ದೇ ತಾತ್ಪರ್ಯ ಅದು. ಹ್ಮ್ ಆ ಕಾರಣ ಹ್ಮ್ ಇಲ್ಲಿ ಯಾವ ಹ್ಮ್ ಆ ಸಂತೋಷ ಪಡುವ ಕನಸನ್ನು ಮನುಷ್ಯನು ಮಾಡುತ್ತಾನೆ. ಹ್ಮ್ ಆದರೆ ನಾವು ಮೋಹಿಸುತ್ತಿರುವುದು ಬೇಸರ ಹುಟ್ಟುವ ಹೇಸಿಕೆ ವಸ್ತು ಎಂಬುದು ಹ್ಮ್ ಅರಿವಿಗೆ ಬಂದರೆ ಹ್ಮ್ ದೇಹದ ಮೇಲಿನ ನಮ್ಮ ಮೋಹವು ತೊಲಗಿ ಹ್ಮ್ ವಿವೇಕ, ವೈರಾಗ್ಯ, ಸಾಧನ, ಚತುಷ್ಟಯ ಗುಣಗಳು ಪ್ರಾಪ್ತಿಯಾಗ್ತಾವಂತ. ಹ್ಮ್ ಇದಕ್ಕಾಗಿ ಹ್ಮ್ ಈ ಭೌತಿಕ ದೇಹದ ಮೂಲ ವಸ್ತುಗಳನ್ನು ಹೇಳಿ ಹ್ಮ್ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹ್ಮ್ ಪಂಚೀಕೃತೋಢ್ಯೋ ಭೂತೇಭ್ಯ ಸ್ಥೂಲೇಭ್ಯ ಹ್ಮ್ ಪೂರ್ವಕರ್ಮಣ ಹ್ಮ್ ಸಮುತ್ಪನ್ನವಿದಂ ಸ್ಥೂಲಂ ಭೋಗಾಯತನ ಆತ್ಮನ ಹ್ಮ್ ಅವಸ್ಥಾ ಜಾಗರಸ್ತಸ್ಯ ಸ್ಥೂಲಾರ್ಥ ಅನುಭವೋ ಯಥಾಂಧ್ರ. ಹ್ಮ್ ಹೇಗೆ ಅಂದ್ರೆ ಹ್ಮ್ ಈ ಒಂದು ಹ್ಮ್ ಪಂಚೀಕೃತ ಅಂದ್ರೆ ಪಂಚೀಕರಣ ಅಂತ ಅರ್ಥ. ಹ್ಮ್ ಈ ಸ್ಥೂಲವಾದ ಭೂತೇಭ್ಯ ಅಂದ್ರೆ ಭೂತಗಳಿಂದ ಹ್ಮ್ ಉತ್ಪನ್ನವಾದಂತ ಹುಟ್ಟಿದಂತ ಇದು ಒಂದು ಶರೀರ. ಹ್ಮ್ ಯಾಕೆ ಹುಟ್ಟಿದ ನಮ್ಮ ಶರೀರ ಇದು? ಹ್ಮ್ ನಾವು ಹುಟ್ಟಬೇಕಂತ ಪ್ರಯತ್ನ ಇಲ್ಲ. ಹ್ಮ್ ನಮ್ಮ ತಂದೆ ತಾಯಿಗಳಿಗೆ ಇಂಥದ್ದೇ ಹುಟ್ಟಿಸಬೇಕು ಅಂತ ಅವ್ರಿಗೂ ಇಲ್ಲ. ಹ್ಮ್ ಮತ್ತೆ ಈ ಜಗತ್ತಿನಲ್ಲಿ ಅಕ್ಕಪಕ್ಕದವರಿಗೂ ಇಲ್ಲ. ಹ್ಮ್ ಮತ್ತೆ ಈ ಜಗತ್ತಿನಲ್ಲಿ ತೋರುವಂತ ಯಾವುದೇ ಜೀವಿಗೂ ಮನುಷ್ಯನಿಗೂ ಹ್ಮ್ ಇಂಥವ್ರು ಹುಟ್ಟಿ ಬರ್ಲಿ ಅಂತ ಇಲ್ಲ, ಹ್ಮ್ ಹುಟ್ಟಬೇಕಂತಲೂ ನಮಗಿಲ್ಲ. ಹ್ಮ್ ತಂದೆ ತಾಯಿಗೆ ಹುಟ್ಟಿಸಬೇಕು ಅಂತಿದ್ರು ಕೂಡ ಅದು ಅಸಾಧ್ಯ. ಹ್ಮ್ ನಾವು ಹುಟ್ಟಬೇಕು ಅನ್ನುವುದು ಯಾರು ಪ್ರಯತ್ನ ಮಾಡಿ ಜಗತ್ತಿಗೆ ಬಂದಿಲ್ಲ. ಹ್ಮ್ ಆದರೂ ಕೂಡ ನಾವೆಲ್ಲರೂ ಹುಟ್ಟಿವಲ್ಲಮ್ಮ. ಹೌದು. ಅಂದ್ರೆ ಇದಕ್ಕೆ ಯಾರು ಕಾರಣ ಅಂತ ಹ್ಮ್ ಒಬ್ಬರಾದ್ರೂ ಏನಾದ್ರೂ ಕಾರಣ ಬೇಕಲ್ಲಮ್ಮ. ಹೌದು. ಒಬ್ಬ ಜೈಲಿಗೆ ಬಂದಾನ, ಹ್ಮ್ ಕಾರಣ ಇಲ್ಲದೆ ಜೈಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಇದರಂತೆ ಪ್ರತಿಯೊಬ್ಬ ವ್ಯಕ್ತಿಯು ಎಲ್ಲಿ ಮಾರ್ಕೆಟ್ಗೆ ಬರ್ಲಿ, ಯಾವುದೇ ಬಜಾರಕ್ಕೆ ಬರ್ಲಿ, ಹ್ಮ್ ಎಲ್ಲಿಗೆ ಹೋಗ್ಲಿ, ಎಲ್ಲಿಂದ ಬರ್ಲಿ, ಹ್ಮ್ ಕಾರಣವಿಲ್ಲದೆ ಯಾರು ಹೋಗೋದಿಲ್ಲ, ಯಾರು ಬರೋದಿಲ್ಲ. ಹೌದು. ಯಾಕ್ರಿ ಬಜಾರಕ್ಕೆ ಬಂದ್ರಂದ್ರೆ ಏನೋ ಸಣ್ಣ ಕೆಲಸ ಇತ್ತು ಅಂತ ಕಾರಣ ಹೇಳ್ತೀವಿ. ಹ್ಮ್ ಯಾಕೆ ರಾಯಚೂರಿಗೆ ಬಂದ್ವಿ ಅಂದ್ರೆ ಏನೋ ಒಂದು ಕಾರಣ ಹೇಳ್ತೀವಿ. ಹ್ಮ್ ಅಂದ್ರೆ ಯಾವ ಜೀವಿಯೂ ಕಾರಣವಿಲ್ಲದೆ ಎಲ್ಲಿಗೆ ಹೋಗೋದಿಲ್ಲ ಮತ್ತು ಎಲ್ಲಿಂದ ಬರೋದಿಲ್ಲ. ಹ್ಮ್ ಅವರಂತೆ ಮೇಲ್ನೋಟಕ್ಕೆ ನಮಗೆ ಬರಲಿಕ್ಕೆ ಹುಟ್ಟಲಿಕ್ಕೆ ಯಾರೂ ಕಾರಣರು ಅಲ್ಲ ಅಂತ ಅನಿಸ್ತವ. ಹ್ಮ್ ಹೌದಲ್ಲ ನಮ್ಮ ಹೌದು. ಮೇಲ್ನೋಟಕ್ಕೆ ಯಾರು ಕಾರಣರಲ್ಲ. ಹ್ಮ್ ನಾನೇ ಕಾರಣ ಅಂದ್ರೆ ನಾನು ಸ್ವಂತ ಹುಟ್ಟಬೇಕು ಅನ್ನುವುದು, ಹ್ಮ್ ಹುಟ್ಟಿ ಬರುವುದು ನನ್ನ ಕೈಯಲ್ಲಿ ಇಲ್ಲ. ಹ್ಮ್ ನಮ್ಮ ಕೈಯಲ್ಲಿ ಆದ ನಮ್ಮ ಹುಟ್ಟೋದು ಇಲ್ಲ. ಇಲ್ಲ. ಹ್ಮ್ ಹುಟ್ಟುವ ಒಂದು ಶಕ್ತಿ ನಮ್ಮಲ್ಲಿದ್ರೆ ಹ್ಮ್ ನಮ್ಮನ್ನ ಹೆತ್ತವರು ಇಂಥ ಮಗುವೇ ಬೇಕು, ಹ್ಮ್ ಹೆಣ್ಣಂದ್ರೆ ಹೆಣ್ಣು, ಗಂಡಂದ್ರೆ ಗಂಡು, ಹ್ಮ್ ಒಬ್ಬ ಯೋಗಿ ಜ್ಞಾನಿ, ಹ್ಮ್ ಇಂಥವರನ್ನ ಮನಸ್ಸು ಮಾಡಿ ಹುಟ್ಟಿಸುವ ಪ್ರಯತ್ನ ಮಾಡ್ತಿದ್ರು. ಹ್ಮ್ ಯಾವ ಕಾರಣ ಇಲ್ಲಿಲ್ಲ, ಹ್ಮ್ ಅವ್ಯಾವ ಕಾರಣ ಇಲ್ಲಿ ನಡೆಯುವುದಿಲ್ಲ. ಹ್ಮ್
ಅಂದ್ರೆ ಕಾರಣನೇ ಇಲ್ಲೇನು ಹ್ಮ್ ಇದೆ. ಅದಕ್ಕೆ ಹೇಳ್ತಾರ ಅವರು, ಹ್ಮ್ ಪಂಚೀಕೃತ್ಯುಭ್ಯೋ ಭೂತೇಭ್ಯೋ ಸ್ಥೂಲೇಭ್ಯ ಹ್ಮ್ ಪೂರ್ವಕರ್ಮಣ ಅಂದ್ರ ನೋಡಮ್ಮ. ಹ್ಮ್ ಅಂದ್ರೆ ಪೂರ್ವ ಅಂದ್ರೆ ಹಿಂದಿನ ಜನ್ಮದ ಕರ್ಮ ಅನುಸಾರ. ಹ್ಮ್ ಅದಕ್ಕೆ ನಾವು ಆಗಾಗ್ಗೆ ಕರ್ಮಜನ್ಯ ಶರೀರ. ಹ್ಮ್ ನಾವೆಲ್ಲರ ಜಗತ್ತಿನಲ್ಲಿ ಯಾವುದೇ ಜೀವಿ ಹುಟ್ಟಿ ಬಂದು ತೋರ್ತದ ಅಂದ್ರೆ ಹ್ಮ್ ಅದಕ್ಕೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪ ಪುಣ್ಯ ಹ್ಮ್ ಮತ್ತು ಮಿಶ್ರ ರೂಪದ ಕರ್ಮಗಳೇ ಕಾರಣವಾದವು ಹುಟ್ಟಲಿಕ್ಕೆ ವಿನಃ ಹ್ಮ್ ಮತ್ತಾರು ಕಾರಣವಲ್ಲ. ಹ್ಮ್ ಅದಕ್ಕಾಗಿ ಈ ಸ್ಥೂಲ ಶರೀರವು ಹ್ಮ್ ಏನು ಮಾಡ್ಯದ ಅಂದ್ರೆ ಹ್ಮ್ ಆತ್ಮನ ಅನುಭವಕ್ಕೆ ಆಶ್ರಯವಾಗಿದೆ. ಹ್ಮ್ ಸ್ಥೂಲ ಶರೀರ ಅಷ್ಟು ನೀಚವಾಗಿದೆ ಅಂದ್ರೂ ಕೂಡ ಹ್ಮ್ ಆತ್ಮಾನುಭವಕ್ಕೆ ಆಶ್ರಯ ಮಾಡಿಕೊಟ್ಟದ ಈ ಶರೀರ. ಹ್ಮ್ ಚಪ್ಪಲಿ ಬಹಳ ಕನಿಷ್ಠ ಅಂದ್ರೂ ಕೂಡ ಹ್ಮ್ ನಮ್ಮ ರಕ್ಷಣೆ ಮಾಡಲಿಕ್ಕೆ ಆಶ್ರಯವಾಗಿದ್ದಾವೆ ಪಾದರಕ್ಷೆಗಳು. ಹ್ಮ್ ನಮ್ಮ ರಕ್ಷಣೆ ಮಾಡ್ತವಲ್ಲಮ್ಮ, ಹೌದು. ಕೀಳಾದ್ರೂ ಕೂಡ ನಮಗೆ ರಕ್ಷಣೆ ಕೊಡ್ತಾವ. ಹ್ಮ್ ದೇಹ ಅಪವಿತ್ರವಾದ್ರೂ ಕೂಡ ಹ್ಮ್ ಪವಿತ್ರವಾಗಿರತಕ್ಕಂತ ಆನಂದವನ್ನ ಪಡೆಯಲಿಕ್ಕೆ ಇದು ಆಶ್ರಯ ಪದವಾಗಿದೆ ಅಂತ. ಹ್ಮ್ ಇದಕ್ಕೆ ಹ್ಮ್ ಎಚ್ಚರದ ಅವಸ್ಥೆ ಅಂತ ಕರಿತೀವಿ. ಎಚ್ಚರ ಅಂದ್ರೆ ಜಾಗ್ರದ ಅವಸ್ಥೆ. ಹ್ಮ್ ಈ ಅವಸ್ಥೆಯಲ್ಲಿಯೇ ಹ್ಮ್ ಸ್ಥೂಲವಾದ ವಸ್ತುಗಳ ಅನುಭವ ಉಂಟಾಗುತ್ತದೆ. ಹ್ಮ್ ಸ್ಥೂಲವಾದ ವಸ್ತುಗಳ ಅನುಭವ ಹ್ಮ್ ಸ್ಥೂಲಾವಸ್ಥೆಯಲ್ಲೇ ನಮಗ ಹ್ಮ್ ಅನುಭವ ಆಗ್ತದ ನೋಡಮ್ಮ. ಹೌದು. ಈಗ ಯಾವುದೇ ಒಂದು ಸ್ಥೂಲವಾಗಿರ್ತಕ್ಕಂಥ ಆನೆ ನೋಡಿದೀವಿ, ಹ್ಮ್ ಒಂಟೆ ನೋಡಿದೀವಿ, ಕುದುರೆ ನೋಡಿದೀವಿ, ಹ್ಮ್ ಒಬ್ಬ ಮಹಾತ್ಮನ ನೋಡಿದೀವಿ, ಯೋಗಿಯನ್ನು ನೋಡಿದೀವಿ, ದೇವಸ್ಥಾನವನ್ನ ನೋಡಿದೀವಿ. ಹ್ಮ್ ಎಲ್ಲಾ ಸ್ಥೂಲ ವಸ್ತುಗಳ ಅನುಭವ ಸ್ಥೂಲ ಶರೀರಕ್ಕೆ ಆಗುವುದು. ಹ್ಮ್ ಈ ಯಾವುದಾದರೂ ವಿಚಾರವನ್ನ ಮಾಡಿದರೆ ಹ್ಮ್ ಹಿಂದಿನ ಸೂಕ್ಷ್ಮ ಅವಸ್ಥೆಯ ಕಾರಣದಿಂದಲೇ ಉತ್ಪನ್ನವಾಗಿರಬೇಕು. ಹ್ಮ್ ಯಾವ್ದಮ್ಮ? ಈ ಶರೀರ. ಹ್ಮ್ ನಮ್ಮ ಇಂದ್ರಿಯಗಳಿಗೆ ಗ್ರಾಹ್ಯವಾಗುವ ಪಂಚ ಸ್ಥೂಲ ಭೂತಗಳು ಹ್ಮ್ ಹಿಂದೆನೆ ಹೇಳಿದ ಮೊದಲು ಹೆಂಗಿದ್ವು? ಸೂಕ್ಷ್ಮ ಅವಸ್ಥೆಯಲ್ಲಿ ಎದ್ದು. ಹ್ಮ್ ಬೆಣ್ಣೆ ಆಗೋದಕ್ಕಿಂತ ಮುಂಚೆ ಕಣಗಳು ಮಜ್ಜಿಗೆಯಲ್ಲಿ ಇದ್ದಂತೆ. ಹ್ಮ್ ಹಿಂದೆ ಹೇಳಿವಲ್ಲ ಮೊದಲು. ಹೌದು. ಆ ನಂತರ ಒಟ್ಟು ಕೂಡಿದಾಗ ಒಂದು ಗೋಲಾಕಾರದ ಉಂಡೆ ಆಯ್ತು, ಅದಕ್ಕೆ ಬೆಣ್ಣೆ ಅಂತ ಕರೆದಿವಿ. ಹ್ಮ್ ಅವು ನಮ್ಮ ಗೋಚರಕ್ಕೆ ಬರುವುದಿಲ್ಲ. ಹ್ಮ್ ಆ ಬೆಣ್ಣೆ ನಮ್ಗೇನು ಖಂಡಿತ ನಮಗ್ ಕಾಣ್ಲಿಲ್ಲ ಅಂತ. ಹ್ಮ್ ಯಾವಾಗ? ಸ್ಥೂಲ ಆಗೋದಕ್ಕಿಂತ ಮುಂಚೆ ಕಾಣಲಿಲ್ಲ ಅಂತ. ಹ್ಮ್ ಈ ರೀತಿಯಾಗಿ ಸ್ಥೂಲ ವಸ್ತುಗಳು ಹ್ಮ್ ಸೂಕ್ಷ್ಮವಾಗಿ, ಹ್ಮ್ ಆ ಸೂಕ್ಷ್ಮ ವಸ್ತುಗಳೇ ಸ್ಥೂಲ ರೂಪಕ್ಕೆ ಪರಿವರ್ತನೆಯಾಗಿ ಹ್ಮ್ ಆ ಪರಿವರ್ತನಾ ಕ್ರಮವನ್ನೇ ಪಂಚೀಕರಣ ಅಂತ ಕರೆದು. ಹ್ಮ್ ಇದನ್ನ ಹಿಂದೆ ಬಹಳ ಸಲ ಹೇಳಿದ್ದಾಗದಮ್ಮ. ಹೌದು. ಈ ರೀತಿ ಪಂಚೀಕರಣವಾದ ಪಂಚ ಮಹಾಭೂತಗಳಿಂದಲೇ ಹ್ಮ್ ಎಲ್ಲಾ ಸ್ಥೂಲ ಶರೀರಗಳು ಉತ್ಪನ್ನವಾಗಿವೆ. ಹ್ಮ್ ಯಾವ ಶರೀರವಾದ್ರೂ ನೋಡಮ್ಮ, ಹ್ಮ್ ಈ ಪಂಚ ಮಹಾಭೂತಗಳಿಂದಲೇ ಪಂಚೀಕೃತಗೊಂಡು ಆದದ್ದು. ಹ್ಮ್ ಇಂಥ ಶರೀರದೊಳಗೆ ಅಡಗಿರುವ ಹ್ಮ್ ಒಬ್ಬ ಒಂದು ವಸ್ತು ಆದ್ರೆ ಏನು ಅಂದ್ರೆ ಅದೇ ಜೀವ ಅಂತ. ಹ್ಮ್ ಶರೀರದ ಹೊರಗಿಲ್ಲ, ಶರೀರದ ಒಳಗೆ ಅಡಗಿ ಹ್ಮ್ ಅಂದ್ರೆ ಕಾಣಲಾರದೆ ಹ್ಮ್ ಒಬ್ಬ ಜೀವ. ಹ್ಮ್ ಈ ಜೀವದ
ಹ್ಮ್ ಪೂರ್ವ ಕರ್ಮ ಫಲಗಳಿಗೆ ಅನುಸಾರವಾಗಿ. ಹ್ಮ್ ಪೂರ್ವ ಅಂದ್ರೆ ಮೊದಲಿನ ದೇಹದಲ್ಲಿ ಮಾಡಿದ ಕರ್ಮದ ಅನುಸಾರವಾಗಿ, ಹ್ಮ್ ಅವುಗಳ ಫಲಗಳಿಗೆ ಅನುಸಾರವಾಗಿ ಹ್ಮ್ ಈ ಆಯತನವು ನಿರ್ಮಿತವಾಗಿದೆ. ಹ್ಮ್ ಈ ದೇಹಗಳ ಏನಮ್ಮ ಗಾತ್ರ ಆಯತ ಅಂದ್ರೆ ಒಂದೇ ಹ್ಮ್ ನಿರ್ಮಿತವಾಗಿ ಹ್ಮ್ ಈ ನಿಲಯವೇ ಹ್ಮ್ ಅಂದ್ರೆ ಈ ಮನೆಯ ದೇಹ ಎಂಬ ಮನೆಯೇ ಹ್ಮ್ ಜೀವಿಯ ಅನುಭವಗಳ ಸಂಗ್ರಹಣೆಯ ನೆಲೆ. ಹ್ಮ್ ನಮ್ಮ ಮನೆಗೆ ಯಾವ ಸಾಮಾನ್ಯ ಇಲ್ಲ ನೋಡ್ರಿ, ಲಿಸ್ಟ್ ಹ್ಮ್ ಮಾಡ್ರಿ, ಹ್ಮ್ ಇದು ಬೇಕು, ಇದು ಬೇಕು, ಇದು ಬೇಕು. ಯಾಕಂದ್ರೆ ಇದು ಜೀವನದ ನಿರ್ವಹಣೆಗಾಗಿ ಹ್ಮ್ ಮನೆಯಲ್ಲಿರುವಂತ ಮನುಷ್ಯರು ಹ್ಮ್ ಯಾವ ರೀತಿಯಾಗಿ ಹೊರಗಿನಿಂದ ವಸ್ತುಗಳನ್ನ ತಂದು ಮನೆಯಲ್ಲಿ ಹಾಕಿಕೊಂಡು ಹ್ಮ್ ಆಮೇಲೆ ಅವನ್ನ ಭೋಗ ಮಾಡ್ತೀವಿಲ್ಲ. ಹೌದು. ಭೋಗ ಅಂದ್ರೆ ಊಟ ಮಾಡೋದಂತ. ಹ್ಮ್ ಈ ಪ್ರಕಾರ ದೇಹವೇ ಒಂದು ಮನೆಯಾಗಿ ಹ್ಮ್ ಆ ಮನೆಯಲ್ಲಿ ಜೀವಿಯ ಒಬ್ಬ ಯಜಮಾನನಾಗಿ ಹ್ಮ್ ಅವನು ಹ್ಮ್ ಅನುಭವಗಳ ಸಂಗ್ರಹಣೆ ನೆಲೆ ಮಾಡೋದಕ್ಕೋಸ್ಕರವಾಗಿ ಹ್ಮ್ ಜೀವನು ಅನುಭವಗಳನ್ನು ಪಡೆಯುವುದಕ್ಕೆ ಹ್ಮ್ ಇದು ಯೋಗ್ಯವಾದ ಸಲಕರಣೆ ಹ್ಮ್ ಹಾಗೂ ಇದು ಒಂದು ಉಪಕರಣ. ಹ್ಮ್ ಹೊರಗಿನ ಸಾಮಾನು ತಂದು ಮನೆಯಲ್ಲಿ ಸಂಗ್ರಹಿಸಿಟ್ಟು ಹ್ಮ್ ಆ ವಿಷಯ ವಸ್ತುಗಳ ಭೋಗ ಮಾಡೋದು ಅದು ಒಳ್ಳೇದಲ್ಲ ಮಾತು. ಹೌದು. ಇನ್ನು ಬೀದಿಯಲ್ಲಿ ಸಂಗ್ರಹ ಮಾಡಿ ಹ್ಮ್ ಇವೆಲ್ಲವನ್ನ ಭೋಗ ಮಾಡ್ಲಿಕ್ಕೆ ಅಸಾಧ್ಯ. ಹ್ಮ್ ಅದೇ ರೀತಿ ಜೀವನಿಗೂ ಕೂಡ ಹ್ಮ್ ಸುಖ ದುಃಖಗಳ ದೇಗುಲ ಅಂತ. ಹ್ಮ್ ಈ ದೇಹ ನಮ್ಮ ಸುಖ ಮತ್ತು ದುಃಖದ ದೇಗುಲ. ಹ್ಮ್ ಅಂದ್ರೆ ಇದೊಂದು ದೇಹವೇ ದೇವಾಲಯ ಅಂತ ನಿನ್ನೆ ಹೇಳೇವಲ್ಲ. ಹೌದು. ಈ ದೇಹಿಯು ಎಚ್ಚರ ಸ್ಥಿತಿಯಲ್ಲಿದ್ದಾಗ ಹ್ಮ್ ದೇಹದಾಗ ನಮ್ಮ ದೇಹಿ ಅಂದ್ರೆ ಜೀವ ಹ್ಮ್ ಜಾಗೃತ ಸ್ಥಿತಿಯಲ್ಲಿದ್ದಾಗ ತನ್ನ ದೇಹ ಇಂದ್ರಿಯಗಳ ಮೂಲಕ ಹ್ಮ್ ಬಾಹ್ಯ ಜಗತ್ತಿನ ಸಂಪರ್ಕ ಅಂದ್ರೆ ಹ್ಮ್ ವಿಷಯದ ಆಕರ್ಷಣೆಯ ಆಸೆ ಅಪೇಕ್ಷೆಯಿಂದ ಹ್ಮ್ ಆ ವಸ್ತುಗಳ ಸಂಪರ್ಕವನ್ನ ಹೊಂದಿ ಹ್ಮ್ ಸುಖ ದುಃಖಗಳ ಸಂವೇದನೆಯನ್ನು ಮನಸ್ಸಿನಲ್ಲಿ ಪಡೆಯುತ್ತಾನೆ. ಹ್ಮ್ ಇಲ್ಲಿ ಶುರುವಾಯ್ತು, ಮನೆ ತಂದು ನೋಡ್ತೀವಿ, ಹ್ಮ್ ಸರ್ವ ಬಹಳ ಚಲೋ ಕಂಡು ಮನೆ ಬಂದು ನೋಡಿದಾಗ ಆ ವಸ್ತು ಸರಿ ಇಲ್ಲ, ಹ್ಮ್ ಅದು ಸರಿಲ್ಲ, ಇದು ಸರಿಲ್ಲ ಅಂತ ದುಃಖ ಆಗ್ತದಲ್ಲ ನಮ್ಗೆ. ಹೌದು. ತರವಾಗಿ ಏನು ಸುಖ ಎನಿಸ್ತು, ಹ್ಮ್ ತಂದು ಬಿಚ್ಚಿ ಅದನ್ನ ಊಟ ಮಾಡುವಾಗ ಅದರ ಲೋಪ ದೋಷವನ್ನು ಕಂಡು ದುಃಖ ಪಡ್ತಾನ ಮನೆ ಯಜಮಾನ. ಹ್ಮ್ ಅದರಂತೆ ವಿಷಯಾದಿಗಳ ಸಂಪರ್ಕ ಹೊಂದಿದೆ ಇವನು ಜೀವ. ಹ್ಮ್ ಒಂದೇ ಆ ಸುಖ ದುಃಖಗಳನ್ನ ಹ್ಮ್ ಮನಸ್ಸಿನಲ್ಲಿ ಪಡೆಯುತ್ತಾನೆ. ಹ್ಮ್ ಇದರ ಪ್ರತಿಕ್ರಿಯೆಯೇ ಅವನ ಅನುಭವ. ಹ್ಮ್ ಜೀವನ ಅನುಭವ ಏನಂದ್ರೆ ಸುಖ ದುಃಖಗಳ ಅನುಭವಿಸದೇ ಅವನ ಅನುಭವ. ಹ್ಮ್ ಯಾಕಂದ್ರೆ ನಾನು ದೇಹ ನಾನಿದ್ದೇನೆ, ಹ್ಮ್ ಮತ್ತ ದೇಹದಲ್ಲೇ ಇರುವಂತ ಪಂಚೀಕೃತಗೊಂಡಂತ ಹ್ಮ್ ಪಂಚ ಜ್ಞಾನೇಂದ್ರಿಯಗಳು ನಾನಿದ್ದೇನೆ, ಹ್ಮ್ ಎಲ್ಲವೂ ನಂದು 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 ನನ್ನದಂತ ನೋಡ. ಹ್ಮ್ ಅದಕ್ಕೆ ಹ್ಮ್ ಜೀವಿಯ ಜಾಗೃತ ಅವಸ್ಥೆಯಲ್ಲಿ ಉಂಟಾಗಿರುವ ಹ್ಮ್ ಸುಖ ದುಃಖ ಪೂರಿತವಾದ ಅನುಭವಗಳೇ ಬಾಳಿನ ಸಾಮಗ್ರಿ. ಹ್ಮ್ ನೀವು ಮನೇಲಿ ಏನೇನು ಸಾಮಗ್ರಿ ನೀವು ಉಪಯೋಗಿಸ್ತೀರಿ ಅಂದ್ರೆ ಹೇಳ್ತೇವೆ ನಾವು. ಹ್ಮ್ ಜೋಳ, ಅಕ್ಕಿ, ಬೇಳೆ, ಹ್ಮ್ ಕಡಲೆ, ಕಾಳು, ತುಪ್ಪ, ಹಾಲು, ಹ್ಮ್ ಅನಂತ ವಸ್ತುಗಳನ್ನ ಹ್ಮ್ ನಾವು